ರಾಜಧಾನಿ ಬೆಂಗಳೂರಿನಲ್ಲಿ ಬರ್ತಾ ಕೆಲವರು ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಸಿಸಿ ಕ್ಯಾಮೆರಾ ಇದೆ ಅಂತ ಗೊತ್ತಿದ್ರು, ದಂಡ ಹಾಕ್ತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಟ್ರಾಫಿಕ್ ರೂಲ್ಸನ್ನು ಪದೇ ಉಲ್ಲಂಘಿಸುವ ಮೂಲಕ ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಈಗ ಬೆಂಗಳೂರು ಪೊಲೀಸರು ಸಮರ ಸಾರುವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಸವಾರರಿಗೆ ಜೀವದ ಮಹತ್ವ ತಿಳಿಸಲು ವಿಭಿನ್ನ ಪ್ರಯತ್ನ. ನಡು ರಸ್ತೆಯಲ್ಲೇ ಪೊಲೀಸರಿಂದ ಪ್ರಾಕ್ಟಿಕಲ್ ಪಾಠ. ರಸ್ತೆ ಮಧ್ಯೆ ಭೀಕರವಾಗಿ ಅಪಘಾತವಾಗಿ ನಿಂತಿರೋ ಕಾರು. ಈ ಕಾರು ಯಾಕಪ್ಪ ಹೀಗಿದೆ, ಅದ್ಯಾರಿಗೆ ಏನಾಗಿದೆಯೋ ಅಂತ ಸಾಗುತ್ತಲೇ ನೋಡುತ್ತಿರೋ ಜನ. ಒಮ್ಮೆ ಈ ಪ್ರಮಾಣದ ಅಪಘಾತ ಊಹಿಸಿಕೊಂಡು ವಾಹನವನ್ನ ನಿಧಾನಗೊಳಿಸುತ್ತಿರೋ ಕೆಲವು ಸವಾರರು. ಇದು ಯಾವುದೋ ರಸ್ತೆ ಅಪಘಾತವಾಗಿ ಮಾರ್ಗ ಮಧ್ಯೆ ನಿಂತಿರೋ ಕಾರಲ್ಲ, ಬದಲಾಗಿ ಪೊಲೀಸರೇ ಜನರಿಗೆ ಅರಿವು ಮೂಡಿಸಲು ಮಾಡಿರೋ ಹೊಸ ಪ್ಲಾನ್. ಹೌದು, ಅದೆಷ್ಟೇ ದಂಡ ಹಾಕಿದ್ರು, ಅದೇನೇ ಬುದ್ಧಿ ಮಾತುಗಳನ್ನ ಹೇಳಿದ್ರು, ವೇಗದ ಚಾಲನೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹಲವರಲ್ಲಿ ಹವ್ಯಾಸ ಆಗೋಗಿದೆ. ವೇಗ ಅಥವಾ ನಿರ್ಲಕ್ಷ್ಯದ ಚಾಲನೆ ಕೇವಲ ತಮ್ಮ ಜೀವ ಮಾತ್ರ ಅಲ್ಲ, ರಸ್ತೆಯಲ್ಲಿ ಸರಿಯಾಗಿ ಸಂಚರಿಸುವ ಇತರೆ ಅಮಾಯಕರ ಜೀವಕ್ಕೂ ಕಂಟಕ. ಇದನ್ನ ರಸ್ತೆಯಲ್ಲೇ ಡೆಮೋ ಮೂಲಕ ತೋರಿಸಲು ಸಂಚಾರ ಪೊಲೀಸರು ಮುಂದಾಗಿದ್ದಾರೆ. ಗಮನಿಸ್ತಾ ಇರಬಹುದು, ನಾನೀಗ ಹೆಬ್ಬಾಳ ಜಂಕ್ಷನ್ ಅಲ್ಲಿ ಇದ್ದೇನೆ. ಬೆಂಗಳೂರು ಸಂಚಾರಿ ಪೊಲೀಸರು ಜನರಿಗೆ ಅರಿವು ಮೂಡಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ನ ಮೂಲಕವಾಗಿ ತಮ್ಮ ಜೀವಗಳು, ರಸ್ತೆಗಿಳಿಯುವಂತ ಸವಾರರು ಜೊತೆಗೆ ಇತರ ಸವಾರರು, ಇತರ ಸಾರ್ವಜನಿಕರ ಜೀವಗಳು ಎಷ್ಟು ಅಮೂಲ್ಯ ಅಂತ ಹೇಳಿ ತೋರಿಸುವಂಥ ನಿಟ್ಟಲ್ಲಿ ಒಂದು ಬಹಳ ಉತ್ತಮವಾದಂಥ ಕಾರ್ಯವನ್ನು ಬಹುತೇಕ ಬೆಂಗಳೂರಿನ ಎಲ್ಲ ಪೊಲೀಸರು ಕೂಡ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಹೆಬ್ಬಾಳದ ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ನ ಕೆಳಭಾಗದಲ್ಲಿ ಒಂದು ಭೀಕರವಾಗಿ ಆಕ್ಸಿಡೆಂಟ್ ಆಗಿರುವಂಥ ಕಾರೊಂದನ್ನು ನಿಲ್ಲಿಸಲಾಗಿದೆ. ಇದನ್ನು ನಿಲ್ಲಿಸೋದಕ್ಕೆ ಕಾರಣ ಇಷ್ಟೇ, ಇದರ ಕಾನ್ಸೆಪ್ಟ್ ಇಷ್ಟೇ. ವೇಗವಾಗಿ ವಾಹನಗಳನ್ನು ಓಡಿಸುವಂಥವರು ನೋಡಬೇಕು ಇದನ್ನು ಅನ್ನುವಂಥ ಕಾರಣಕ್ಕಾಗಿ ನಿಲ್ಲಿಸಿದ್ದಾರೆ. ಯಾಕಂದರೆ ಜೀವ ಅನ್ನುವಂಥದ್ದು ಬಹಳ ಅತ್ಯಮೂಲ್ಯ. ಒಮ್ಮೆ ಅಪಘಾತದಲ್ಲಿ ತಮ್ಮ ಜೀವಗಳು ಹೋದರೆ ದೊಡ್ಡ ಪ್ರಮಾಣದಲ್ಲಿ ನಷ್ಟಗಳಾಗುತ್ತೆ. ಜೊತೆಗೆ ತಮ್ಮ ಸ್ಪೀಡು, ತಮ್ಮ ವೇಗದ ಚಾಲನೆಯಿಂದ ಇತರರಿಗೂ ಕೂಡ ಸಮಸ್ಯೆಗಳಾಗುತ್ತೆ. ರೂಲ್ಸ್ ಬ್ರೇಕ್ಗಳನ್ನು ಮಾಡಿ ಚಾಲನೆ ಮಾಡೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ, ಈ ರೀತಿಯಾದಂಥ ತೊಂದರೆಗಳಾಗುತ್ತೆ. ಇದರಿಂದ ನಿಮ್ಮ ಕುಟುಂಬ, ನಿಮ್ಮ ಜೀವ ಎಲ್ಲವೂ ಕೂಡ ಸಂಕಷ್ಟಕ್ಕೆ ಸಿಲುಕುತ್ತೆ ಅನ್ನುವಂಥದ್ದನ್ನು ಜನರಿಗೆ ಅರಿವು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಆಕ್ಸಿಡೆಂಟ್ ಆಗಿರುವಂಥ ಕಾರೊಂದನ್ನು ನಿಲ್ಲಿಸಿ ಅದರ ಮಾದರಿಯನ್ನು ಜನಕ್ಕೆ ತೋರಿಸೋದ್ರ ಮುಖಾಂತರವಾಗಿ ನಿಮ್ಮ ವೇಗ ಈ ರೀತಿಯಾದಂತಹ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಮಾದರಿಯೊಂದನ್ನು ನಿಲ್ಲಿಸಿದ್ದಾರೆ. ಬೆಂಗಳೂರಿನ ಹೆಚ್ಚು ದಟ್ಟಣೆ ಪ್ರದೇಶಗಳಲ್ಲಿ ಒಂದಾದ ಹೆಬ್ಬಾಳ ರಿಂಗ್ ರೋಡ್ನಲ್ಲಿ ಭೀಕರವಾಗಿ ಅಪಘಾತವಾದ ಕಾರನ್ನ ನಿಲ್ಲಿಸಿ ಸಂಚರಿಸುವ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಆಕ್ಸಿಡೆಂಟ್ನಿಂದ ನಿಮ್ಮ ಜೀವನ ಹೀಗಾಗಬಹುದು ಅನ್ನೋ ಸಂದೇಶ ಸಾರುತ್ತಿದ್ದಾರೆ. ಅಪಘಾತಗೊಂಡಿರುವ ಕಾರು ನಿಲ್ಲಿಸಿ, ಕಾರಿನ ಅಕ್ಕಪಕ್ಕ ರೂಲ್ಸ್ ಬ್ರೇಕ್ ಚಾಲನೆ, ಓವರ್ ಸ್ಪೀಡ್ನಿಂದ ಈ ಪರಿಸ್ಥಿತಿ ನಿಮಗೂ ಬರಬಹುದು ಜೋಕೆ ಅನ್ನೋ ಎಚ್ಚರಿಕೆ ನೀಡುತ್ತಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ರೂಲ್ಸ್ ಬ್ರೇಕ್ ಮಾಡಿ ಸಂಚಾರ ಮಾಡಿದ್ರೆ ಈ ರೀತಿ ತಮಗೂ ಆಗಲಿದೆ ಅನ್ನೋ ಸಂದೇಶದ ಜೊತೆಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ನಿಜಕ್ಕೂ ಇದು ಉತ್ತಮ ಕಾರ್ಯ. ಇದನ್ನ ನೋಡಿಯಾದ್ರೂ ಸವಾರರು ಅರಿತು ಸಂಚಾರ ಮಾಡಬೇಕು. ನಮಗಾಗಿ ಕುಟುಂಬ ಕಾದಿರುತ್ತೆ, ಜವಾಬ್ದಾರಿಯಿಂದ ಸಂಚಾರ ಮಾಡಬೇಕು ಎಂದರು. ಇದೊಂದು ವಿಜುವಲ್ಸ್ ಅನ್ನ ನೋಡಿದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾರೇ ಆಗಲಿ ಎಲ್ಲ ಸುರಕ್ಷಿತವಾಗಿ ವಾಹನ ಓಡಿಸ್ಬೇಕು, ಮತ್ತು ಕುಡಿದು ವಾಹನ ಓಡಿಸ್ಬಾರ್ದು. ಇದನ್ನ ನೋಡಿದಾಗೆಲ್ಲ ಅವ್ರಿಗೊಂದು ಭಯ ಆಗ್ತಾ ಇರುತ್ತೆ, ನಾವು ಈ ಥರ ಓಡಿಸ್ಬಾರ್ದು, ಮಾಡಬಾರ್ದು, ಏನು ಇದು ಮಾಡಬಾರ್ದು ಅಂತ. ಸೊ ಏನೇ ಆಗ್ಲಿನೂ ನಾವು ತುಂಬ ಒಂದು ಕಾನ್ಷಿಯಸ್ಸಿಂದ ವಾಹನ ಚಲಾವಣೆ ಮಾಡಬೇಕು. ಮತ್ತು ಬರೀ 4 ವೀಲರ್ ಅಂತ ಅಲ್ಲ, 2 ವೀಲರ್ ಅವರು ಅಷ್ಟೇ ಒಂದು ಹೆಲ್ಮೆಟ್ ಹಾಕ್ಕೊಂಡು ವಾಹನ ಚಲಾವಣೆ ಮಾಡಿ, ರೂಲ್ಸ್ ಫಾಲೋ ಮಾಡಿ ಅಂತ. ಒಟ್ಟಾರೆ ಜನರಿಗೆ ಅರಿವಿನ ಜೊತೆಗೆ ಉತ್ತಮ ಸಂದೇಶ ಸಾರುವ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡುತ್ತಿದ್ದು, ಸವಾರರು ಇದನ್ನ ಅರ್ಥ ಮಾಡಿಕೊಳ್ಳುವ ಜೊತೆಗೆ ಮೈಗೂಡಿಸಿಕೊಳ್ಳಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.